ನಮಗೆ ಒಳಲ್ ಪಂಚಾಯಿತಿಯಲ್ಲಿ ನಮಗೆ ಸ್ವೀಟ್ ಬಾಕ್ಸ್ ಟ್ರೈನಿಂಗು ಇಟ್ಟಿದ್ರು. ನಮಗೆ ಸ್ವೀಟ್ ಬಾಕ್ಸ್ ಟ್ರೈನಿಂಗ್ ಕಳಿಸಿರುವಂಥ ರೇಷ್ಮೆ ಮೇಡಮ್ ಬಂದಿದ್ದರು. ರೇಷ್ಮೆ ಮೇಡಮ್ ನಮಗೆ ತುಂಬ ಆತ್ಮೀಯವಾಗಿ ಸ್ವೀಟ್ ಬಾಕ್ಸ್ ಮಾಡೋದು ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಮೊದಲನೇದು ಬಂದ ತಕ್ಷಣ ಪ್ರಾರ್ಥನೆ ಮೂಲಕ ನಮಗೆ ಇದು ಮಾಡ್ತಿದ್ರು, ಹೇಳ್ಕೊಡ್ತಿದ್ರು, ಪ್ರಾರ್ಥನೆ ಹೇಳ್ಕೊಡ್ತಿದ್ರು. ಆಮೇಲೆ ನಂತರ ಯಾವ ಥರ ಸ್ವೀಟ್ ಬಾಕ್ಸ್ ಅರ್ಧ kg 1/4 kg ಮಾಡಿಕೊಡುವಂಥದ್ದು ಸ್ವೀಟ್ ಬಾಕ್ಸ್ ಹೇಳ್ಕೊಟ್ರು. ಅದ್ರ ಜೊತೆಗೆ ಮುಯಿ ಕವರ್ ಮಾಡೋದು ಯಾವ ರೀತಿ, ಆಮೇಲೆ ಟ್ಯಾಬ್ಲೆಟ್ ಹಾಕೋಕ್ಕೆ ಪೇಪರ್ ಯಾವ ರೀತಿ ಮಾಡೋದು, ಆಮೇಲೆ ಸೀರೆ ಕವರ್ ಪ್ಯಾಕ್ ಮಾಡೋಕ್ಕೆ ಯಾವ ರೀತಿ ಬಾಕ್ಸ್ ಮಾಡೋದು ಅದನ್ನು ಹೇಳ್ಕೊಟ್ರು. ನೆಕ್ಸ್ಟ್ ನಂತರ ಗಿಫ್ಟದು ಪ್ಯಾಕ್ ಮಾಡೋದು ಯಾವ ರೀತಿ ಅಂತಲೂ ಹೇಳ್ಕೊಟ್ರು. ಆಮೇಲೆ ಅದರ ಮೇಲೆ ನಾವು ಯಾವ್ಯಾವ ರೀತಿ ಡಿಸೈನ್ ಮಾಡಿ ಹಾಕ್ಬೋದು ಸ್ವೀಟ್ ಬಾಕ್ಸ್ ಮೇಲೆ ಅಂತಲೂ ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮ್ಮ ಜೊತೆ ಅವರು ಮೇಡಮ್ ಆಗಿರಲಿಲ್ಲ, ನಮ್ಮ ಜೊತೆ ಗೆಳತಿಯಾಗಿ ಫ್ರೆಂಡ್ಲಿಯಾಗಿ ಇದ್ದರು. ನಂತರ ಅವರು ಮತ್ತೆ ನಮ್ಮ ಜೊತೆ ನಮ್ಮ ಒತ್ತಾಯಕ್ಕೆ ಏನು ಮಾಡಿದ್ರು, ನಮಗೆ ಕಟ್ಟಿಂಗ್ ಕೂಡ ನಮ್ಮ ಇದು ಬ್ಲೌಸ್ ಕಟ್ಟಿಂಗ್ ಹೇಳ್ಕೊಡೋಕ್ಕೆ ಇದು ಮಾಡಿದ್ರು. ನಂತರ ನಮಗೆ ಬಾಡಿಲಿ ಯಾವ ರೀತಿ ಪೇಯ್ನ್ ಇರುತ್ತೆ ಅದ್ರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ತಿಳಿಸ್ಕೊಟ್ರು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ಕೊಡ್ತಾ ಇದ್ದೀನಿ.